ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡಿವಿಜಿ ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತು ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕು ಗುಂಡೂರು ಗ್ರಾಮ ಪಂಚಾಯಿತಿಯ ಕರ್ಮಕಾಂಡದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಕೆಲಸ ಮಾಡದೇ ಇದ್ರು ಸಮೇತ ಬಿಲ್ ಪಾಸ್ ಮಾಡ್ತಾರಂತೆ PDO. ನೋಡೋಣ ಇಲ್ಲಿ ಒಬ್ಬ ಮಹಿಳೆ ಏನ್ ಮಾತಾಡ್ತಾರೆ ಅಂತ ಕೇಳ್ಕೊಂಡ್ ಬನ್ನಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆ ಗ್ರಾಮದಲ್ಲಿರ್ತಕ್ಕಂಥವ್ರು ಲೀಡರ್ಸ್ಗಳು ಅವ್ರ ಮನೆ ಬಾಗಿಲಿಗೆ ಹೋಗೋದಿಲ್ಲ. ಈ SC/ST ಏನು ಕೇರಿಗಳು ಅಂತ ಬರ್ತವೆ ಹಳ್ಳಿ ಕಡೆ, ಆ ಕೇರಿಗಳು ಬರ್ತಕ್ಕಂಥ ಒಂದು ಗಟಾರಗಳನ್ನು ನೋಡಿ, ಆ ಸ್ಮೆಲ್ಲು, ಅಲ್ಲಿರ್ತಕ್ಕಂಥ ಹೊಲಸು, ಅಲ್ಲಿ ಆ ಚರಂಡಿಯಲ್ಲಿ ಗಬ್ಬು ನಾಡ್ತಾ ಇರ್ತಕ್ಕಂಥ ಸ್ಮೆಲ್ಗಳನ್ನ ನೋಡಿ, ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ಗಳೆಲ್ಲ ಹೊಟ್ಟೆಗೆ ಹೇಗ್ ತಿಂತಾರೆ. ಯಾಕೆ ಅಂತ ಹೇಳಿದ್ರೆ ಈಗ ಅಟ್ ಪ್ರೆಸೆಂಟ್ ಗ್ರಾಮ ಪಂಚಾಯತಿ ಮೆಂಬರ್ಗಳು ಇಲ್ಲ. ಈ PDO ಅಂತ ಇರ್ತಾರಲ್ಲ, ಏನ್ ಮಾಡ್ತಾರೆ PDOದವರಿಗೆ ಗಂಟು ಹೊಡೆಯೋದೇ ಕೊಡ್ಬೇಕು ನೋಡ್ರಿ. ಅಲ್ಲಿರ್ತಕ್ಕಂಥ PDOಗೆ, ಗುಂಡೂರು PDOಗೆ ಗಂಟು ಹೆಂಗ್ ಹೊಡಿಬೇಕು, ಎಲ್ಲೆಲ್ಲಿ ಹೊಡಿಬೇಕು, ಎಷ್ಟೆಷ್ಟು ಕೆಲಸ ಮಾಡಿಸ್ಬೇಕು, ಎಲ್ಲೆಲ್ಲಿ ಕೆಲಸ ಮಾಡಿದ್ದನ್ನ ಹೆಂಗೆ ಕರೆಕ್ಟ್ ಲೆಕ್ಕ ಕೊಡ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕೊಡ್ತಾರೆ ಅಲ್ಲಿರ್ತಕ್ಕಂಥ PDO. ನೋಡಿ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ನೋಡಿ, ಅಲ್ಲಿ ಹೆಣ್ಮಗಳು ಯಾವ ರೀತಿಯಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮನೆ ಕೆಲಸ ಅಂದ್ರೆ ಅದು ಪಬ್ಲಿಕ್ ಕೆಲಸವನ್ನ ರೀತಿಯಾಗಿ ಆ ಮಹಿಳೆ ಮಾಡ್ತಾಳೆ ಅಂತ ಹೇಳಿದ್ರೆ ಇವತ್ತಿನ ನಮ್ಮ ಚಾನೆಲ್ ನ ಧೀಮಂತ ನಾಯಕಿ ಅಂತ ನಾವು ಅವರಿಗೆ ತೋರಿಸ್ಲೇಬೇಕು ಬಿಡಿ. ಯಾಕಂತೇಳಿ ಪುಕ್ಕಟಿಯಾಗಿ ಇವತ್ತು ಮನೆಯಿಂದ ಹೊರಗಡೆ ಕಸ ಹಾಕೋದು ಇಲ್ಲ, ಕಸನೂ ರೊಕ್ಕ ಕೊಟ್ಟು ತಗೊಂಡು ಹೋಗೋ ಪರಿಸ್ಥಿತಿ ಆಗೋಗಿದೆ ನಿಮ್ದು. ಇದು ಇವತ್ತಿನ ಒಂದು ಸ್ಟೋರಿ. ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಲೀಡರ್ಸ್ಗಳು ಹಾಗೂ PDOಗಳು ಏನ್ ಮಾಡ್ತಾರೆ ನೋಡೋಣ. ನಮಸ್ಕಾರ. ಗಟರ್ ತೆಗೆದು ಎಷ್ಟು ವರ್ಷ ಆಯ್ತು ರೀ ಗುಂಡೂರು ಗ್ರಾಮದಲ್ಲಿ? ಗುಂಡೂರಾಗ ಸುಮಾರು 1 ವರ್ಷ 1.5 ವರ್ಷ ಆಯ್ತು ರೀ. ಅಸಲು ಒಂದು ಗಟರ್ನ ಕ್ಲೀನ್ ಮಾಡಿಲ್ಲ, ಏನಿಲ್ಲ. ಅಲ್ಲಿಂಟ ಕಿತ್ತಿ ಸ್ವಲ್ಪ ಎತ್ತಿ ಹಾಕತ್ತಾರ, ಬಿಲ್ ಎತ್ತಿ ಹಾಕತ್ತಾರ. ಇದುವರೆಗೆ ನೋಡ್ರಿ 3ನೇ ವಾರ್ಡಲ್ಲಿ ಇಷ್ಟು SC ವಾರ್ಡ್ನಲ್ಲಿ ಎಲ್ಲ ಮುಳುಗೋಗ್ಬಿಟ್ಟದವೆ ನೋಡ್ರಿ. ಆ ಕಡೆ ತೋರಿಸ್ರಿ ಈಗ ನೋಡ್ರಿ, ನೀರು ಹೆಂಗತ್ತೆ ಇದೆ, ಎಲ್ಲ ಪ್ಯಾಕ್ ಆಗ್ಬಿಟ್ಟಿದೆ, ಬ್ಲಾಕ್ ಆಗಿದೆ ಇದೆಲ್ಲ ನೋಡಿ. ಇದೆಲ್ಲ ನೀರು ಬರ್ತಾ ಇಲ್ಲ, ಹೋಗ್ತಾ ಇಲ್ಲ, ಇಲ್ಲೆಲ್ಲ ಪ್ಯಾಕ್ ಆಗ್ಬಿಟ್ಟವ ನೋಡ್ರಿ. ಬರ್ರಿ ಮತ್ತೆ ಈ ಕಡೆ ತೋರಿಸಿ ಬರ್ರಿ. ಇದೆಲ್ಲ ನೋಡ್ರಿ, ಕಸ ಕಡ್ಡಿ ಬಿದ್ದಿದೆ, ಕಸ ಕಡ್ಡಿ ಬಿದ್ದು ಉಣೆ ಬಿಟ್ಟಿದೆ ಅಲ್ಲಿ. ಮತ್ತೆ ಇನ್ನೊಂದು ಅಂಗನವಾಡಿ ಹತ್ರ ಅಲ್ಲಿ ಸಾಕಷ್ಟು ಉಣೆ ಬಿಟ್ಟಿದೆ, ಸಾಕಷ್ಟು ದೊಡ್ಡ ಗಟರನೇ ಇದೆ. ಅದರಲ್ಲಿ ಒಂದು ದಿನ ಕೆಲಸ ಮಾಡಿಲ್ಲ, ಎಲ್ಲ ಉಣೆ ಬಿಟ್ಟಿದೆ. ಸುಮಾರು 1.5 ವರ್ಷ 2 ವರ್ಷ ಆಯ್ತು. ಅಲ್ರಿ ಈಗ ಬಿಲ್ ಎತ್ಕೊಂತಾರನ್ರಿ? ಎಲ್ಲ ಎತ್ಕೊಂತಾರೆ, ಎತ್ಕೊಂಡ್ಕಾಸಿ ಅಲ್ಲಿಟಲ್ಟ ಕೆಲಸ ಮಾಡ್ಕೇಸಿ ಬಿಲ್ ಎತ್ಕೊಂಡ್ಬಿಡ್ತಾರ. ಇಂಥ ಮುಖ್ಯವಾದ ದಾರಿ ಬಾಗಲಲ್ಲಿ ಎತ್ತಿ ಬಿಡ್ತಾರ. ನಾವು ಒಳಗಡೆ ಇದ್ದು ಏನು ಕೆಲಸ ಮಾಡಂಗಿಲ್ಲ ಅವರು. ಇದುವರೆಗೆ ಆದ್ರೆ ಯಾವ ಅಧಿಕಾರಿಗಳು ಬಂದು ನೋಡಿಲ್ಲ. ಅಲ್ರಿ ಈಗ ಅಧ್ಯಕ್ಷ ನೆಂಬರ್ ಇವ್ರು ಎಲ್ಲರದು ಫೀಲ್ಡ್ ಯಾರು ಬಂದಿಲ್ಲ. ಯಾರು ಮುಗ್ದಂದ್ರೆ ಅವರು ಬರಗಲ್ಲ, ಮುಗ್ದಿಲ್ಲ ಅಂದ್ರೆ ನೀವು PDOದವ್ರು ಬಂದಿಲ್ಲ. ಈಗ AD ಮೇಡಮ್ ಚಾರ್ಜ್ ತಗೊಂಡಳನ್ರಿ, ಅವ್ರ ಗಮನಕ್ಕೆ ಹಾಕಿದ್ರೇನ್ರಿ ನೀವು? ಅವ್ರ ಗಮನಕ್ಕೆ ಹೋಗಿಲ್ರಿ. ಮತ್ತೆ ಇವ್ರು ಪಂಚಾಯತಿಗೆ ಇಲ್ಲೇ ತಿಳಿಸ್ತೀವಿ. ಮತ್ತೆ ಅವ್ರು ಮಾಡಲ್ಲ ಅಂದ್ರೆ ಮುಂದಿನ ಕ್ರಮ ಅಲ್ಲಿ AD ಮೇಡಮ್ ಹೋಗುತ್ತೆ, ಇಲ್ಲ ನಮ್ಮ ಮೇಲೆ ಜಿಲ್ಲಾ ಪಂಚಾಯತಿಗೆ ಹೋಗ್ತೀವಿ. ಇದಿಲ್ಲ, ಆಯ್ತು ರೀ, ಅಷ್ಟು ಮಾಡನ್ರಿ. ಆಯ್ತು ರೀ. ಪಂಚಾಯತಿ ಏನು ಸಂಬಂಧ ಇಲ್ಲ ಇದಕ್ಕೆ? ಯಾವಾಗ ತೆಗೆದಿಲ್ಲ ಪಂಚಾಯತಿಯರು? ಇಷ್ಟಕ್ಕೊಂದು ಉಣೆಗೈತಿ ಪಂಚಾಯತಿಯರು. ನೀವು ಹೋಗಿದ್ದೀರ ಪಂಚಾಯತಿಗೆ? ಏನನ್ನ ಪಂಚಾಯತಿಯರು ಇಲ್ಲಿ ಬಂದಿಲ್ಲ ಯಾರು? ಏನು ಸ್ಮೆಲ್ ಬರ್ತಿಲ್ಲ ಇಲ್ಲಿ ಪಂಚಾಯತಿ? ಇದು ಗಟ್ರ ಸ್ಮೆಲ್ ಬರ್ತಾ ಇಲ್ಲ? ಮತ್ತೆ ಬರ್ತೈತೆ ಅಂದ್ರೆ ಪಂಚಾಯತಿಗೆ ಹೋಗಿ ಭೇಟಿ ಬರ್ಕಿಲ್ಲ ಒಂದ್ಸರಿ? ಹೌದು, ನಾನು ಅಷ್ಟೇ ತಿಳ್ಕೊಂಡೆ ಅದನ್ನ.